ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 2003ರಲ್ಲಿ ಏಷ್ಯನ್ ಪೇಂಟ್ಸ್ ಶೇರ್ ಅಲ್ಲಿ ನೀವೇನಾದ್ರೂ ₹1,00,000 ಅಷ್ಟು ಇನ್ವೆಸ್ಟ್ ಮಾಡಿದ್ರೆ 2022 ಅನ್ನಷ್ಟೊತ್ತಿಗೆನೆ ಆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ₹1,63,00,000 ಆಗಿರ್ತಾ ಇತ್ತು. ಬಟ್ ಇದೇ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ಅದೇ 1,00,000ವನ್ನ 2022ರಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ಆ ಅಮೌಂಟ್ 85,000ಕ್ಕೆ ಬಂದಿರ್ತಾ ಇತ್ತು. ಇನ್ಫ್ಯಾಕ್ಟ್ ಲಾಸ್ಟ್ 3 ತಿಂಗಳಲ್ಲಿ ಮೋರ್ ದನ್ 15% ನಷ್ಟು ಕುಸಿತ ಕಂಡಿರ್ತಕ್ಕಂತಹ ಕಂಪನಿ ಏಷ್ಯನ್ ಪೇಂಟ್ಸ್ ಆಗಿರುತ್ತೆ. ಬಟ್ ಇಲ್ಲಿ ಹುಟ್ಟತಕ್ಕಂತ ಯಕ್ಷ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ವರ್ಷದಿಂದ ವರ್ಷಕ್ಕೆ 50% ನಷ್ಟು ಗ್ರೋತ್ ಅನ್ನ ಇನ್ವೆಸ್ಟರ್ಸ್ ಗಳಿಗೆ ತಂದುಕೊಟ್ಟ ಕಂಪನಿ ಇದು. ಅಷ್ಟೇ ಅಲ್ಲ, 59% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿರತಕ್ಕಂತ ಇಷ್ಟು ದೊಡ್ಡ ಕಂಪನಿ ಆಲ್ ಆಫ್ ಅ ಸಡನ್ ಈ ರೀತಿಯಾದಂತಹ ಕುಸಿತವನ್ನ ಕಾಣ್ತಾ ಇರೋದಾದ್ರೂ ಏನಕ್ಕೆ ಇನ್ ಟರ್ಮ್ಸ್ ಆಫ್ ದ ಶೇರಿನ ಬೆಲೆ. ಇದೇ ಎಕ್ಸಾಕ್ಟ್ ಕೇಸ್ ಸ್ಟಡಿಯನ್ನ ಇವತ್ತಿನ ವಿಡಿಯೋ ಮೂಲಕ ನಾನು ಪ್ರೆಸೆಂಟ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು. ಯಾವ ಕಾರಣಗಳಿಂದ ಈ ಕಂಪನಿ ಬೆಳ್ಕೊಂಡು ಬಂತು, ಯಾವ ರೀತಿಗಳಲ್ಲಿ ಇವರ ಬಿಸ್ನೆಸ್ ನ ಬೆಳೆಸಿದ್ರು ಅನ್ನೋದನ್ನ ಫಸ್ಟ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅಟ್ ದ ಸೇಮ್ ಟೈಮ್ ಇವತ್ತಿನ ಮಟ್ಟಿಗೆ ಆಗ್ತಾ ಇರತಕ್ಕಂಥ ಬದಲಾವಣೆಗಳೇನು, ಯಾವ ಬದಲಾವಣೆಗಳಿಂದ ಈ ರೀತಿಯಾದಂತಹ ಕುಸಿತವನ್ನ ಕಂಪನಿ ಕಾಣ್ತಾ ಇದೆ, ಕಂಪ್ಲೀಟ್ ಇನ್ ಡೀಟೇಲ್ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ನಾನು ಪ್ರೆಸೆಂಟ್ ಮಾಡಕ್ ಹೋಗ್ತಾ ಇದ್ದೀನಿ. ಇದಷ್ಟೇ ಅಲ್ಲ, ಇದರ ಜೊತೆಗೇನೆ ಈ ಒಂದು ಎಂಟೈರ್ ಕೇಸ್ ಸ್ಟಡಿನ ನಾವು ಕಲಿಬೇಕಾಗಿರ್ತಕ್ಕಂಥ ಬಿಸ್ನೆಸ್ ಹಾಗೆ ಇನ್ವೆಸ್ಟಿಂಗ್ ಪಾಠಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಮ್ಮ ಪರ್ಸನಲ್ ಫೈನಾನ್ಷಿಯಲ್ ಬಿಸ್ನೆಸ್ ವಿಚಾರಗಳಲ್ಲಿ ಯಾವ ರೀತಿ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯಕ್ಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಏಷ್ಯನ್ ಪೇಂಟ್ಸಿನ ಇತಿಹಾಸ ಸ್ಟಾರ್ಟ್ ಆಗುತ್ತೆ 1942ರ ಸಮಯದಲ್ಲಿ. ಮೋಸ್ಟ್ ಆಫ್ ದ ಜನಗಳಿಗೆ ಗೊತ್ತಿರಬಹುದು, ಬಟ್ ಗೊತ್ತಿಲ್ಲ ಅಂತ ಅಂದ್ರೆ 1940ರಿಂದ 50 ಈ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಏನಿದೆಯೋ ಭಾರತಕ್ಕೆ ಬಹಳ ಒಂದು ಕ್ರಿಟಿಕಲ್ ಟೈಮ್ಸ್ ಅಂತ ಹೇಳ್ಬೋದು. ಬಿಕಾಸ್ ವರ್ಲ್ಡ್ ವಾರ್ 2 ಒಂದು ಕಡೆಗೆ ನಡೀತಾ ಇದ್ರೆ, ಇನ್ನೊಂದು ಕಡೆಯಿಂದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಕ್ಸಾಕ್ಟ್ಲಿ 1942ರ ಸಮಯದಲ್ಲಿ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ, ಬ್ರಿಟಿಷ್ ರಾಜ್ ಇದ್ದಂತಹ ಒಂದು ಸಾಮ್ರಾಜ್ಯ, ಅದು ಬಿಸ್ನೆಸ್ ಇರಬಹುದು, ಬೇರೆ ರೀತಿಯಾದಂತಹ ಅವಕಾಶಗಳಿಗೆ ಅಷ್ಟೊಂದು ಆಪರ್ಚುನಿಟೀಸ್ ಭಾರತೀಯರಿಗೆ ಸಿಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಅವತ್ತಿನ ಮಟ್ಟಿಗೆ ಇದ್ದಂಥದ್ದು ಪೇಂಟ್ಸ್ ಇಂಪೋರ್ಟ್ ಮಾಡತಕ್ಕಂಥದ್ದನ್ನ ಬ್ಯಾನ್ ಮಾಡುತ್ತೆ ಭಾರತದಲ್ಲಿ. ಕೆಲವೊಂದಿಷ್ಟು ಕಂಪನೀಸ್ಗಳು, ಇನ್ಫ್ಯಾಕ್ಟ್ ಶಾಲಿಮರ್ ಅಂತಕ್ಕಂತಹ ಒಂದೇ ಒಂದು ಕಂಪನಿ ಅವತ್ತಿನ ಮಟ್ಟಿಗೆ ಉಳ್ಕೊಳ್ಳುತ್ತೆ ಭಾರತದಲ್ಲಿ. ಎಂಟೈರ್ ಪೇಂಟ್ ಇಂಡಸ್ಟ್ರಿ, ಭಾರತದ ಎಂಟೈರ್ ಮಾರ್ಕೆಟಿನ ಪ್ರಕಾರ ನೋಡ್ತೀವಿ ಅಂತಂದ್ರೆ ತುಂಬಾನೇ ಆಪರ್ಚುನಿಟಿ ಇರುತ್ತೆ. ಇದೇ ಆಪರ್ಚುನಿಟಿನ ಗಮನಿಸ್ತಾರೆ ಏಷ್ಯನ್ ಪೇಂಟ್ಸ್ ನ ಓನರ್ ಆಗಿರ್ತಕ್ಕಂತಹ ಚಂಪಕ್ ಲಾಲ್ ಚೌಕ್ಸಿ ಅಂತ ಹೇಳ್ಕೊಂಡು ಇವರು ಹಾಗೆ ಇವರ 4 ಜನ ಓವರ್ ಆಲ್ ಸ್ನೇಹಿತರು ಸೇರ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಏಷ್ಯನ್ ಪೇಂಟ್ಸ್ ಅನ್ನ ಮುಂಬೈನ ಚಿಕ್ಕ ಗಲ್ಲಿಯಲ್ಲಿ. ಎಂಟೈರ್ ಪೇಂಟ್ ಇಂಡಸ್ಟ್ರಿನ 2 ಮೇನ್ ಭಾಗವಾಗಿ ನಾವು ವಿಭಾಗಿಸಬಹುದು ಅಥವಾ ಬಿಸ್ನೆಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ, ಒಂದು ಡೆಕೋರೇಟಿವ್ ಸೆಗ್ಮೆಂಟ್ ಅಂತ ಹೇಳ್ಕೊಂಡು, ಇನ್ನೊಂದು ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಅಂತ ಹೇಳ್ಕೊಂಡು. ಸೊ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ, ಡೆಕೋರೇಟಿವ್ ಸೆಗ್ಮೆಂಟ್ ಅಂದ್ರೆ ಏನು, ಮನೆಗಳಲ್ಲಿ ಯೂಸ್ ಮಾಡ್ತಕ್ಕಂತಹ ಪೇಂಟ್ಸ್ ಗಳು. ಇನ್ನೊಂದು ಕಡೆಯಿಂದ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪೇಂಟ್ ಇಂಡಸ್ಟ್ರಿ ಸಪರೇಟ್ ಆಗಿ ಕೆಲಸ ಮಾಡುತ್ತೆ. ಬೇಸಿಕಲಿ ಇಂಡಸ್ಟ್ರಿ ಅಂದ್ರೆ ಈಗ ದೊಡ್ಡ ಕಾರ್ಗಳ ಕಂಪನೀಸ್ ಗಳಿರಬಹುದು, ಕಾರಿಗೆ ಪೇಂಟ್ ಮಾಡೋದಿರಬಹುದು, ಶೀಟ್ಸ್ ಗಳಿಗೆ ಪೇಂಟ್ ಮಾಡ್ತಕ್ಕಂಥದ್ದು ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಯೂಸ್ ಆಗುತ್ತೆ ಈ ಒಂದು ವಿಷಯಗಳು. ಸೊ ಈ 2 ರೀತಿಯಾದಂತಹ ಮೇನ್ ಸೆಗ್ಮೆಂಟ್ ಅಲ್ಲಿ ಅಫ್ಕೋರ್ಸ್ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಇವರು ಪೇಂಟ್ ಅನ್ನ ಮಾರಬೇಕಿತ್ತು ಅವತ್ತಿನ ಮಟ್ಟಿಗೆ ಅಂತಂದ್ರೆ ತುಂಬಾ ಚಾಲೆಂಜಸ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಬ್ರ್ಯಾಂಡ್ ವ್ಯಾಲ್ಯೂನು ಕೂಡ ಅವತ್ತಿನ ಮಟ್ಟಿಗೆ ಇರಲಿಲ್ಲ, ಬಿಕಾಸ್ ಜನಗಳಿಗೆ ಗೊತ್ತೇ ಇರಲಿಲ್ಲ. ಸೊ ಏನ್ ಮಾಡಬಹುದು ಅನ್ನೋ ಒಂದು ಯೋಚನೆಯಿಂದ ಸೌತ್ ಇಂಡಿಯಾದ ಹಳ್ಳಿಗಳು ಕೂಡ ಸ್ವಂತವಾಗಿ ಇವರೇ ಹೋಗಿ ಪೇಂಟ್ ಅನ್ನ ಮಾರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ದ ಜನಗಳಿಗೆ ಗೊತ್ತಿರಬಹುದು, ಇದು 90s 80s ಅಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ದನಗಳ ಕೊಂಬುಗಳಿಗೆ ಏನು ಪೇಂಟ್ ಗಳನ್ನ ಮಾಡ್ತಾ ಇದ್ರು ನೋಡಿ ಅವತ್ತಿನ ಕಾಲಕ್ಕೆ, ಆ ರೀತಿಯಾದಂತಹ ಪೇಂಟ್ ಅನ್ನ ಮಾರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿತ್ ಇನ್ ನೋ ಟೈಮ್ ಅಂದ್ರೆ ಡೈರೆಕ್ಟ್ ಕಸ್ಟಮರ್ಸ್ ಗಳನ್ನೇ ರೀಚ್ ಮಾಡಕ್ ಸ್ಟಾರ್ಟ್ ಮಾಡಿದ ಮೇಲೆ ವಿತ್ ಇನ್ ನೋ ಟೈಮ್ ಬೆಳವಣಿಗೆನ, ಒಳ್ಳೆ ಟರ್ನ್ ಓವರ್ ನ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏಷ್ಯನ್ ಪೇಂಟ್ಸ್. ಬಟ್ ಸ್ಕೇಲಬಿಲಿಟಿ ಇಲ್ಲ, ಅಂದ್ರೆ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತಂದ್ರೆ ಎಲ್ಲರನ್ನೂ ರೀಚ್ ಆಗಬೇಕಾದಂತಹ ಒಂದು ಅವಶ್ಯಕತೆ ಇದೆ ಅಂತ ಇವರಿಗೆ ಡೆಫಿನೆಟ್ಲಿ ಗೊತ್ತಿತ್ತು. ಮಾರ್ವಾಡಿ ಫ್ಯಾಮಿಲಿ ಬೇರೆ ಬಿಡ್ತಾರ. ಈ ಒಂದು ಸಂದರ್ಭದಲ್ಲಿ ಇನ್ ಡೀಟೇಲ್ ಆಗಿ ಡೇಟಾವನ್ನ ಅನಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಇಂಡಸ್ಟ್ರಿಗೆ ಸೇರಿದ ಹಾಗೆ. ಸೊ ಇದರಲ್ಲಿ ಒನ್ ಆಫ್ ದ ಆಪರ್ಚುನಿಟೀಸ್ ಅನ್ನ ಇವರು ಐಡೆಂಟಿಫೈ ಮಾಡ್ತಾರೆ ಅಂತ ಹೇಳ್ಬೋದು. ಮೇನ್ ಆಗಿ 2 ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳು, ಪೇಂಟ್ ಪ್ರಾಡಕ್ಟ್ಸ್ ಗಳು ಸೆಲ್ ಆಗ್ತಾ ಇತ್ತು ಅವತ್ತಿನ ಕಾಲಕ್ಕೆ. ಡ್ರೈ ಡಿಸ್ಟಂಪರ್ ಅಂತ ಹೇಳ್ಕೊಂಡು, ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ತುಂಬಾ ಚೀಪ್ ಆಗಿ ಸಿಗ್ತಾ ಇದ್ದಂತ ಪೇಂಟ್ ಆಗಿತ್ತು ಇದು. ಬಟ್ಟೆಗಳಿಗೆಲ್ಲ ಹತ್ಕೊಳ್ತಾ ಇತ್ತು. ಆಬ್ವಿಯಸ್ಲಿ ಕ್ವಾಲಿಟಿ ಕಡಿಮೆನೇ ಇರುತ್ತೆ, ನಾವು ಕಾಸ್ಟ್ ಕಡಿಮೆ ಕೊಡ್ತೀವಿ ಅಂತಂದ್ರೆ ಕ್ವಾಲಿಟಿ ಕಡಿಮೆನೇ ಇರುತ್ತೆ. ಬಟ್ಟೆಗಳಿಗೆ ಹತ್ಕೊಳ್ಳೋದು, ಪೀಲ್ ಆಫ್ ಆಗೋದು ಅಥವಾ ಚಿಪ್ ತರ ಉದುರೋಗೋದು, ಇದಷ್ಟೇ ಅಲ್ಲ ಬ್ಯಾಡ್ ಸ್ಮೆಲ್ ಬರ್ತಕ್ಕಂಥದ್ದು, ಎಷ್ಟೋ ಪ್ರಾಬ್ಲಮ್ಸ್ ಗಳು ಇದ್ರ ಜೊತೆಗೆ ಅಸೋಸಿಯೇಟ್ ಆಗಿತ್ತು. ಇನ್ನೊಂದು ಕಡೆಯಿಂದ ಬಹಳ ಸೊಫಿಸ್ಟಿಕೇಟೆಡ್ ಪೇಂಟ್ ಅಂತ ಹೇಳ್ಬೋದು, ಪ್ಲಾಸ್ಟಿಕ್ ಎಮಲ್ಷನ್ ಅಂತ. ಸೊ ಇದರಲ್ಲಿ ಈ ಪೀಲ್ ಆಫ್ ಆಗ್ತಕ್ಕಂತಹ ಪ್ರಾಬ್ಲಮ್ ಇರಬಹುದು ಅಥವಾ ಕ್ಲೋತ್ಸ್ ಗಳಿಗೆ ಅಂಟಿಕೊಳ್ತಕ್ಕಂಥದ್ದು, ಬ್ಯಾಡ್ ಸ್ಮೆಲ್, ಈ ಎಲ್ಲಾ ಪ್ರಾಬ್ಲಮ್ಸ್ ಗಳಿರಲಿಲ್ಲ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ನಾರ್ಮಲ್ ಡಿಸ್ಟಂಪರ್ ಗೆ ಕಂಪೇರ್ ಮಾಡಿದ್ರೆ 5 ಟೈಮ್ಸ್ ನಷ್ಟು ಎಕ್ಸ್ಟ್ರಾ ಕಾಸ್ಟ್ ಅನ್ನ ಯೂಸರ್ಸ್ ಗಳು ಇದಕ್ಕೆ ಕೊಡಬೇಕಾಗಿತ್ತು. ಸೊ ಇದು 2ರ ಮಿಡ್ಲ್ ಅಲ್ಲಿ ತನ್ನದೇ ಆದಂತಹ ಒಂದು ಫಾರ್ಮುಲಾ ಮೂಲಕ ಹೊಸ ರೀತಿಯಾದಂತಹ ಪೇಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಏಷ್ಯನ್ ಪೇಂಟ್ಸ್. ಅದೇ ವಾಷಬಲ್ ಡಿಸ್ಟಂಪರ್. ಅಂದ್ರೆ ಒಂದು ಡೀಸೆಂಟ್ ಪ್ರೈಸ್ ಅಲ್ಲಿ ಬೆಟರ್ ಕ್ವಾಲಿಟಿಯನ್ನ ಆಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಟರ್ನ್ ಆಗುತ್ತೆ ಇವರ ಎಂಟೈರ್ ಚಾಪ್ಟರ್. ಬೇಸಿಕಲಿ ಏನಪ್ಪಾ ಅಂತಂದ್ರೆ ವಿತ್ ಇನ್ ನೋ ಟೈಮ್ ಹ್ಯೂಜ್ ಮಾರ್ಕೆಟ್ ಶೇರ್ ಅನ್ನ ಒಂದು ಕಡೆಯಿಂದ ನಾರ್ಮಲ್ ಜನಗಳು ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಪ್ರತಿ
ಮನೆಗೂ ಕೂಡ ಏಷ್ಯನ್ ಪೇಂಟ್ಸ್ ತಲುಪಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಆಂಗಲ್ ಆದ್ರೆ ಇವ್ರದ್ದು ಇದೇ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಈ ಪೇಂಟ್ ಇಂಡಸ್ಟ್ರಿ ಅನ್ನೋದು ಏನಿದೆಯೋ ಡಿಸ್ಟ್ರಿಬ್ಯೂಷನ್ ಅನ್ನೋದು ಬಹಳ ತಲೆನೋವಿನ ವಿಷಯ. ಅಂದ್ರೆ ಎಂಡ್ ಯೂಸರ್ ವರ್ಗು ತಲುಪಿಸಬೇಕು ಅಂತಂದ್ರೆ ಬಹಳನೇ ಕಷ್ಟಪಡಬೇಕು ಕಂಪನೀಸ್ಗಳು. ಇನ್ ಬಿಟ್ವೀನ್ ಡಿಸ್ಟ್ರಿಬ್ಯೂಟರ್ಸ್ ಗಳು ಬರ್ತಾರೆ, ಯಾರೋ ಏಜೆಂಟ್ಸ್ ಗಳು ಬರ್ತಾರೆ, ಎಲ್ರಿಗೂ ಕೂಡ ಕಮಿಷನ್ ಕಟ್ ಆಗುತ್ತೆ. ಸೊ ಹಾಗಾಗಿ ಪ್ರಾಫಿಟ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಈಗ 100 ರೂಪಾಯಿ ಸೆಲ್ ಮಾಡಿದ್ರೆ ಬರೀ 2% ಅಂದ್ರೆ ₹2 ಅಷ್ಟು ಲಾಭ ಇಟ್ಕೊಂಡು ಕೆಲಸ ಮಾಡ್ತಾ ಇತ್ತು ಕಂಪನಿ ಅವತ್ತಿನ ಕಾಲಕ್ಕೆ. ಸೊ ಇನ್ ಬಿಟ್ವೀನ್ ಇರತಕ್ಕಂತಹ ಈ ಒಂದು ಮಿಡಲ್ ಏಜೆಂಟ್ಸ್ ಗಳನ್ನ ಅವಾಯ್ಡ್ ಮಾಡೋಕೆ ಆಗಿ ಅಟ್ ದ ಸೇಮ್ ಟೈಮ್ ಎಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಕ್ ಆಗುತ್ತಾ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಂಪನಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ದೇ ಡಿಡ್ ಇಟ್. ಗೆಸ್ ವಾಟ್, 2% ನಷ್ಟು ಇದ್ದಂತಹ ಇವರ ಪ್ರಾಫಿಟ್ ಮಾರ್ಜಿನ್ಸ್ ಗಳೇನಿದೆಯೋ 13% ಇನ್ಕ್ರೀಸ್ ಆಗುತ್ತೆ 10 ವರ್ಷದಲ್ಲಿ. ತುಂಬಾ ದೊಡ್ಡ ವಿಚಾರ ಅಂತ ಹೇಳ್ಬೋದು ದೊಡ್ಡ ಕಂಪನೀಸ್ ಗಳಿಗೆ ಇದು. ಆಸ್ ಎ ರಿಸಲ್ಟ್ ಕಂಪನಿ ಯಾರೂ ಊಹೆ ಮಾಡಕ್ ಆಗದಿರೋ ಲೆವೆಲ್ಗೆ ಬೆಳೆದು ನಿಂತ್ಕೊಳ್ಳುತ್ತೆ. ಮೇಜರ್ ಮಾರ್ಕೆಟ್ ಶೇರ್ ನ ಪೇಂಟ್ ಇಂಡಸ್ಟ್ರಿಯಲ್ಲಿ ತನ್ನದಾಗಿಸ್ಕೊಳ್ಳುತ್ತೆ. ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಜರ್ನಿ? ನೋ, ಇಲ್ಲಿಂದಾನೆ ಹೊಸ ಚಾಪ್ಟರ್ ಇವ್ರದ್ದು ಸ್ಟಾರ್ಟ್ ಆಗುತ್ತೆ. ಅದೇ ಡೇಟಾ ಯುಟಿಲೈಸೇಷನ್. ಇವತ್ತಿನ ಕಾಲಕ್ಕೆ ಕ್ರೂಡ್ ಆಯಿಲ್ ನ ಬಿಟ್ರೆ ಡೇಟಾನೇ ತುಂಬಾನೇ ಪ್ರೆಫರೆನ್ಸ್ ಕೊಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಂಪನೀಸ್ಗಳು. ಮಾರ್ಕೆಟಿಂಗ್ ಇರಬಹುದು, ಎಫೆಕ್ಟಿವ್ ರೀಚ್ ಇರಬಹುದು, ಇದೆಲ್ಲ ಪಾಸಿಬಲ್ ಆಗ್ತಾ ಇರತಕ್ಕಂಥದ್ದು ಡೇಟಾ ಮೂಲಕ. ಬಟ್ ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಈ ವಿಷಯವನ್ನ ಅವತ್ತಿನ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಂತಹ ಕಂಪನಿ, ಅಷ್ಟು ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾ ಇದ್ದಂತಹ ಕಂಪನಿ ಏಷ್ಯನ್ ಪೇಂಟ್ಸ್. ಇದರ ರಿಲೇಟೆಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದ್ರೆ 1970ರಲ್ಲಿ ಇಸ್ರೋಕಿನ್ನ ಮುಂಚೆ ಬೇರೆ ಯಾವುದೇ ಒಂದು ಕಂಪನೀಸ್ಗಳ ಮುಂಚೆ ಮೊದಲ ಬಾರಿಗೆ ಸೂಪರ್ ಕಂಪ್ಯೂಟರ್ ನ ತರಿಸಿಕೊಂಡಿದ್ದಂತಹ ಕಂಪನಿ ಏಷ್ಯನ್ ಪೇಂಟ್ಸ್ ಅಂತ ಹೇಳ್ಬೋದು. ಯಾರೂ ಕಾಣದೇ ಇರತಕ್ಕಂತ ಫ್ಯೂಚರ್ ನ ಇವರು ಕಾಣ್ತಕ್ಕಂತಹ ಶಕ್ತಿ ಅವತ್ತಿನ ಮಟ್ಟಿಗಿತ್ತು. 8 ಕೋಟಿಗಳನ್ನ ಖರ್ಚು ಮಾಡೋದ್ರ ಮೂಲಕ ಸೂಪರ್ ಕಂಪ್ಯೂಟರ್ಸ್ ನ ಭಾರತಕ್ಕೆ ತರಿಸಿಕೊಂಡಂತಹ ಮೊದಲನೇ ಕಂಪನಿ ಏಷ್ಯನ್ ಪೇಂಟ್ಸ್. ಡೇಟಾ ಅನಾಲಿಸಿಸ್ ಅಥವಾ ಅನಾಲಿಟಿಕ್ಸ್ ಏನಿದೆಯೋ ಇವತ್ತಿನ ಮಟ್ಟಿಗೆ ಒನ್ ಆಫ್ ದ ಮೇಜರ್ ಏರಿಯಾಸ್ಗಳು. ತುಂಬಾ ದೊಡ್ಡ ಕಂಪನೀಸ್ಗಳು ಈ ಏರಿಯಾಸ್ ರಿಲೇಟೆಡ್ ಜಾಬ್ ಗಳನ್ನ ಆಫರ್ ಮಾಡ್ತಾ ಇದೆ. ಈ ಉದ್ದೇಶವಾಗಿ ಇವತ್ತಿನ ಸ್ಪಾನ್ಸರ್ ಆಗಿರತಕ್ಕಂತಹ ಗುವಿ ಇವರು ಆಫರ್ ಮಾಡ್ತಾ ಇದ್ದಾರೆ ಡೇಟಾ ಸೈನ್ಸ್ ಜೆನ್ ಕೋರ್ಸ್ ಅಂತ ಹೇಳ್ಕೊಂಡು. 3 to 5 months ಕೋರ್ಸ್ ಇದು. ಬೇಸಿಕಲಿ ಈ 3 ರಿಂದ 5 ತಿಂಗಳ ಕೋರ್ಸ್ ಅಲ್ಲಿ ಪೈಥಾನ್ ಇರಬಹುದು, ಹಾಗೆ ಮೊಂಗೋ ಡಿಬಿ ಇರಬಹುದು, NLP, ಮಷಿನ್ ಲರ್ನಿಂಗ್ ಈ ರೀತಿಯಂತ ಎಷ್ಟೋ ಟೆಕ್ನಿಕ್ಸ್ ಗಳನ್ನ ಕಲಿಸ್ಕೊಡ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಒಂದ್ಸತಿ ನೀವು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ IIT ಮದ್ರಾಸ್ ಪ್ರವರ್ತಕ್ ಸರ್ಟಿಫಿಕೇಶನ್ ನಿಮಗೆ ಇದರಲ್ಲಿ ಸಿಗುತ್ತೆ. ಒಂದ್ಸತಿ ಕೋರ್ಸ್ ಮಾಡಿ ಕೈ ಬಿಡೋದಲ್ಲ, ಕೋರ್ಸ್ ಆದ್ಮೇಲೆ ಜಾಬ್ ಪ್ಲೇಸ್ಮೆಂಟ್ಸ್ ಗಳ ರಿಲೇಟೆಡ್ ಕೂಡ ಸಪೋರ್ಟ್ ಇವರು ಕೊಡ್ತಾ ಇದ್ದಾರೆ. ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೂಡ ನಿಮಗೆ ಈ ಒಂದು ಕೋರ್ಸ್ ಇಂದ ಸಿಗಕ್ಕೆ ಹೋಗ್ತಾ ಇದೆ. ಇಂಡಸ್ಟ್ರಿ ಎಕ್ಸ್ಪರ್ಟ್ ಮೆಂಟರ್ಸ್ ಗಳು ನಿಮಗೆ ಇದರಲ್ಲಿ ಸಿಗ್ತಾರೆ. ಪೇಪಾಲ್, ಜಸ್ಟ್ ಪೇ, ಹಾಗೆ ಫ್ರೆಶ್ ವರ್ಕ್ಸ್ ಎಲ್ಲ ಈ ರೀತಿಯ ದೊಡ್ಡ ದೊಡ್ಡ ಕಂಪನೀಸ್ ಗಳಲ್ಲಿ ವರ್ಕ್ ಮಾಡಿರ್ತಕ್ಕಂತಹ ರಿಯಲ್ ಟೈಮ್ ಅಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂತಹ ಎಕ್ಸ್ಪರ್ಟ್ಸ್ ಗಳು ಬಂದು ಟ್ರೈನಿಂಗ್ ಅನ್ನ ಇದರಲ್ಲಿ ಕೊಡ್ತಾರೆ. ಪ್ರಾಸೆಸ್ ಅನ್ನ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ನಿಮ್ಮಲ್ಲಿ ಯಾರು ಆಸಕ್ತರಾಗಿದ್ರೆ ಕರೆಕ್ಟ್ ಆಗಿ ಗಮನ ಕೊಡಿ. ಪ್ರೀ ಬೂಟ್ ಕ್ಯಾಂಪ್ ಅಂತ ಇರುತ್ತೆ, ಮೇನ್ ಬೂಟ್ ಕ್ಯಾಂಪ್ ಅಂತ ಇರುತ್ತೆ, ಪ್ಲೇಸ್ಮೆಂಟ್ ಪ್ರಿಪರೇಷನ್. 3 ಸ್ಟೇಜಸ್ ಗಳ ಮೂಲಕ ಇವರು ತಮ್ಮ ಓವರ್ ಆಲ್ ಪ್ರೋಸೆಸ್ ಅನ್ನ ಮ್ಯಾನೇಜ್ ಮಾಡ್ತಾರೆ. ಪ್ರೀ ಬೂಟ್ ಕ್ಯಾಂಪ್ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಇನಿಷಿಯಲ್ ಒಂದು ಸರ್ಟನ್ ಮಿನಿಮಲ್ ಅಮೌಂಟ್ ಅನ್ನ ಕೊಟ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ. ಒಂದ್ಸತಿ ರಿಜಿಸ್ಟರ್ ಆದ್ರಿ ಅಂತ ಅಂದ್ರೆ ಒಂದು ವಾರದವರೆಗೂ ನೀವು ಅಟೆಂಡ್ ಆಗಬಹುದು ಕ್ಲಾಸ್ ಅನ್ನ. ಸಪೋಸ್ ನಿಮಗೆ ಏನಾದ್ರೂ ಇಷ್ಟ ಆಗ್ತಿಲ್ಲ ಕೋರ್ಸು, ಇಲ್ಲಪ್ಪ ಒಂದು ವಾರ ಆಯ್ತು ನನಗೆ ಅಟೆಂಡ್ ಆಗಿದ್ದೀನಿ, ಅಷ್ಟೊಂದು ಇಷ್ಟ ಆಗ್ತಿಲ್ಲ ನನಗೆ ಅಂತಂದ್ರೆ ನೀವು ರೀಫಂಡ್ ಅನ್ನು ಕೂಡ ಪಡ್ಕೊಳ್ಬಹುದು. ಇನಿಷಿಯಲ್ ಕೊಟ್ಟಿರ್ತಕ್ಕಂಥ ಮಿನಿಮಲ್ ಫೀಸ್ ಕಂಪ್ಲೀಟ್ ಆಗಿ ನಿಮಗೆ ರೀಫಂಡ್ ಸಿಗುತ್ತೆ. ಸೊ ಒಂದ್ಸತಿ ಮೇನ್ ಕ್ಯಾಂಪ್ ಗೆ ನೀವು ಬಂದ್ರಿ ಅಂತ ಅಂದ್ರೆ ಮೇನ್ ಕ್ಯಾಂಪ್ ಅಲ್ಲಿ 3 to 5 months ನಷ್ಟು ಲೈವ್ ಕ್ಲಾಸಸ್, ಲೈಫ್ ಟೈಮ್ ಎಕ್ಸೆಸ್, ರೆಕಾರ್ಡೆಡ್ ಲೆಕ್ಚರ್ಸ್ ಗಳಿಗೆ ನಿಮಗೆ ಸಿಗುತ್ತೆ. ಇನ್ನ ಗುವಿ ಬಗ್ಗೆ ನಾನು ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತಿನ ಮಟ್ಟಿಗೆ 20 ಲಕ್ಷಕ್ಕಿಂತ ಜಾಸ್ತಿ ಲರ್ನರ್ಸ್ ಗಳು ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಕಲಿತಾ ಇದ್ದಾರೆ ಇವ್ರ ಹತ್ರ. ಸಪೋಸ್ ನಿಮ್ಮಲ್ಲಿ ಯಾರಿಗೂ ಆಸಕ್ತಿ ಇದ್ರೆ ಇದ್ರ ರಿಲೇಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಒಂದ್ಸತಿ ನೀವು ಡೈರೆಕ್ಟ್ ಆಗಿ ಅವ್ರನ್ನ ಅಪ್ರೋಚ್ ಮಾಡಬಹುದು. ಈ ವಿಷಯವಾಗಿ ಏನಾದ್ರು ಡೌಟ್ಸ್ ಗಳು ಏನಾದ್ರು ಇತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಕ್ಲಾರಿಫೈ ಮಾಡ್ಕೊಳ್ಬಹುದು ಅವ್ರ ಹತ್ರ. ಸೊ ಕಮಿಂಗ್ ಟು ದ ಏಷ್ಯನ್ ಪೇಂಟ್ಸ್, ಒಂದು ಕಡೆಯಿಂದ ಸ್ಮಾರ್ಟ್ ಇನೋವೇಷನ್ಸ್ ಗಳಿರಬಹುದು, ಹಾಗೆ ಡೇಟಾವನ್ನ ಪ್ರಾಪರ್ ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮೂಲಕ ಎಫೆಕ್ಟಿವ್ ಸ್ಮಾರ್ಟ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿರ್ತಕ್ಕಂಥ ದೇವ್ರ ಹಿಂದೆ ಇರತಕ್ಕಂಥ ಸೀಕ್ರೆಟ್ ಅಂತ ಹೇಳ್ಬೋದು. ಇವತ್ತಿನ ಮಟ್ಟಿಗೂ ಕೂಡ 59% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದೋದ್ರ ಮೂಲಕ ಓವರ್ ಆಲ್ ಪೇಂಟ್ ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂತಹ ಒಂದು ದರ್ಬಾರ್ನ ಮಾಡ್ತಾ ಇದೆ ಕಂಪನಿ. ಬಟ್ ಆಬ್ವಿಯಸ್ಲಿ ಇಲ್ಲಿ ಹುಟ್ಟತಕ್ಕಂಥ ಪ್ರಶ್ನೆ, ಎಲ್ಲ ಚೆನ್ನಾಗಿದ್ದ ಮೇಲೆ ಬೆಳಿಬೇಕಿತ್ತಲ್ವಾ ಸರ್, ಶೇರ್ ಏನಕ್ಕೆ ಈ ರೀತಿ ಕುತ್ಕೊಂಡಿದೆ? 3 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿರೋರು ಇನ್ನೂ ಕೂಡ ಝೀರೋದಲ್ಲೇ ಇದ್ದಾರೆ. ಅವರು 3 ತಿಂಗಳಲ್ಲಿ 15% ನಷ್ಟು ಕುಸಿಲಿಕ್ಕೆ ಕಾರಣವಾದ್ರು ಏನು ಸರ್ ಅನ್ನೋಕ್ಕಂತ ಪ್ರಶ್ನೆಯಲ್ಲಿ ಡೆಫಿನೆಟ್ಲಿ ಹುಟ್ಟುತ್ತೆ. ಇವಾಗ ಈ ಚಾಪ್ಟರ್ ಬಗ್ಗೆ ನಾವು ಮಾತಾಡೋಣ. ಬೇಸಿಕಲಿ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತಕ್ಕಂಥದ್ದು 2022 ಏನು ಪ್ರಾಬ್ಲಮ್ ಇರಲಿಲ್ಲ. ಅದಾದ್ಮೇಲೆ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಮೊದಲನೆಯ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳ್ಬೋದು ಇದಕ್ಕೆ ರಷ್ಯಾ ಯುಕ್ರೇನ್ ವಾರ್. ಯಾವುದೇ ಪೇಂಟ್ ಇಂಡಸ್ಟ್ರಿ ಇರಲಿ, ಬೇಸಿಕಲಿ ಈಗ ಫಾರ್ ಎಕ್ಸಾಂಪಲ್ ಇದು ಪೇಂಟ್ ಇಂಡಸ್ಟ್ರಿ ಅಂತ ನಾವು ತಗೊಳ್ತಾ ಇದೀವಿ, ಬಟ್ ಪ್ರತಿಯೊಂದು ಇಂಡಸ್ಟ್ರಿಗೂ ಕೂಡ ರಾ ಮಟೀರಿಯಲ್ಸ್ ಗಳು ಏನಿದೆಯೋ ಒಂದೊಂದಕ್ಕೂ ಒಂದೊಂದು ಕಡೆಯಿಂದ ರಿಕ್ವೈರ್ಮೆಂಟ್ ಇರುತ್ತೆ. ಸರ್ಟನ್ ಕಂಪನೀಸ್ಗಳಿಗೆ ಮೆಟಲ್ಲೇ ಮೇನ್ ರಾ ಮಟೀರಿಯಲ್ ಆಗಿರುತ್ತೆ. ಬಟ್ ಈ ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ ಪೇಂಟ್ ಇಂಡಸ್ಟ್ರಿಗೆ ಮೇನ್ ಕೀ ರಾ ಮಟೀರಿಯಲ್ ಬಂದು ಕ್ರೂಡ್ ಆಯಿಲ್. ಸೊ ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ದೇಶಗಳಲ್ಲಿ ವಾರ್ ಆಗೋದಿರಲಿ ಅಥವಾ ಏನಾದ್ರು ಪ್ರಾಬ್ಲಮ್ಸ್ಗಳಾದ್ರೆ ಅದರ ಇಮಿಡಿಯೇಟ್ ಪರಿಣಾಮ ಈ ರೀತಿಯಾದಂಥ ಕಂಪನೀಸ್ಗಳಿಗೆ ಆಗುತ್ತೆ. ಸಪೋಸ್ ನೀವು ಇನ್ವೆಸ್ಟರ್ ಆಗಿದ್ರೆ ನಿಮ್ಗೆ ಗೊತ್ತಿರಬೇಕು,
ಕ್ರೂಡ್ ಆಯಿಲ್ ತುಂಬಾ ಕ್ರಿಟಿಕಲ್ ಒಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು ಎಂಟೈರ್ ಎಕನಾಮಿಕ್ ಸಿಚುವೇಶನ್ಸ್ ಗಳಲ್ಲಿ, ಗ್ಲೋಬಲ್ ಲೆವೆಲ್ ಅಲ್ಲಿ, ಬರೀ ಇಂಡಿಯಾ ಅಲ್ಲ ಗ್ಲೋಬಲ್ ಲೆವೆಲ್ ಅಲ್ಲೇ ಚೇಂಜಸ್ ಗಳು ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ $90 ಕಿನ್ನ ಜಾಸ್ತಿ ರೀಚ್ ಆಗುತ್ತೆ, ಆಲ್ಮೋಸ್ಟ್ ಡಬಲ್ ಆಫ್ ದ ಪ್ರೈಸ್ ಅಂತ ಹೇಳ್ಬೋದು. ಇವ್ರು ಕೊಡ್ತಕ್ಕಂಥ ರಾ ಮಟೀರಿಯಲ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಆಬ್ವಿಯಸ್ಲಿ ಇವ್ರ ಕಡೆಯಿಂದ ಜಾಸ್ತಿ ಎಕ್ಸ್ಪೆನ್ಸಸ್ ಗಳು ಆಗುತ್ತೆ ಅಂತ ಅಂದಾಗ ಇನ್ವೆಸ್ಟರ್ಸ್ ಗಳ ಎಕ್ಸ್ಪೆಕ್ಟೇಷನ್ಸ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಆಬ್ವಿಯಸ್ಲಿ ಅದೇ ರೀಸನ್ ಗೆ ಅಂತ ಹೇಳ್ಬೋದು, ಅಥವಾ ಇದೇ ಮೊದಲನೇ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳ್ಬೋದು. ಶೇರ್ ನ ಪರ್ಫಾರ್ಮೆನ್ಸ್ ಇವತ್ತಿನ ಮಟ್ಟಿಗೆ ಅಷ್ಟಕ್ಕಷ್ಟೇ ಮೇಂಟೈನ್ ಆಗ್ತಾ ಇರತಕ್ಕಂಥದ್ದು ಗಮನಿಸ್ತಾ ಇರಬಹುದು. ಇಲ್ಲಿ ಫಿನಾನ್ಷಿಯಲ್ 2020 ಇಂದ 23 ವರೆಗೂ ಕೂಡ ನಾನು ಡೇಟಾವನ್ನ ಕೊಟ್ಟಿದ್ದೀನಿ. ಫಸ್ಟ್ ಲೆವೆಲ್ ಅಲ್ಲಿ ಬರ್ತಕ್ಕಂಥದ್ದು ಟೋಟಲ್ ರೆವೆನ್ಯೂ ಅಥವಾ ಸೇಲ್ಸ್ ಇಂದ ಎಷ್ಟಪ್ಪ ಸೇಲ್ಸ್ ಬಂದಿದೆ ಇವರಿಗೆ ಅಂತಕ್ಕಂಥ ಮಾಹಿತಿಯನ್ನ ತೋರಿಸುತ್ತೆ. ಇನ್ನೊಂದು ಕಡೆಯಿಂದ ರಾ ಮಟೀರಿಯಲ್ಸ್ ಗಳಿಗೆ ಇವರು ಸ್ಪೆಂಡ್ ಮಾಡ್ತಾ ಇರತಕ್ಕಂಥ ಕಾಸ್ಟ್ ಯಾವ ರೀತಿ ಆಗಿದೆ ಬದಲಾವಣೆಗಳು ಅಂತಕ್ಕಂಥ ಮಾಹಿತಿನ ನಮ್ಗೆ ತೋರಿಸ್ತಾ ಇದೆ. ಇದರಲ್ಲಿ ನಾವು ರೇಷಿಯೋನ ನೋಡ್ತೀವಿ ಅಂತಂದ್ರೆ ನೀವು ಗಮನಿಸ್ತಾ ಇರಬಹುದು 2020 ಸಂದರ್ಭದಲ್ಲಿ ಅರೌಂಡ್ 9,981 ಕೋಟಿಗಳಷ್ಟು ಅಮೌಂಟ್ ನ ಇವರು ರಾ ಮಟೀರಿಯಲ್ಸ್ ಗೆ ಕೊಡ್ತಾ ಇದ್ರು, ಕರೆಕ್ಟಾ? ಸೊ ಇದರಲ್ಲಿ 20,566 ಇವರಿಗೆ ಬಂದಿರತಕ್ಕಂಥ ಸೇಲ್ಸ್ ಆಗಿತ್ತು. ಇದೆರಡರ ಬಿಟ್ವೀನ್ ಡಿವೈಡೆಡ್ ಬೈ ಮಾಡಿ ನಾವು ರೇಷಿಯೋನ ನೋಡ್ತೀವಿ ಅಂತಂದ್ರೆ 48% ನಷ್ಟು ಇವ್ರಿಗೆ ಬಂದಿರತಕ್ಕಂಥ ಹಣವನ್ನ ಇವರು ರಾ ಮಟೀರಿಯಲ್ಸ್ ಗೆ ಸ್ಪೆಂಡ್ ಮಾಡ್ತಾ ಇದ್ರು 2020 ಅಲ್ಲಿ. ಸೊ ಎಷ್ಟು ಕ್ರಿಟಿಕಲ್ ಆಗುತ್ತೆ ನೋಡಿ ರಾ ಮಟೀರಿಯಲ್ ಈ ಒಂದು ಸಂದರ್ಭದಲ್ಲಿ. 2021 ಇದು 47.29% ಇತ್ತು ಈ ರೇಷಿಯೋ. ಬಟ್ 2022ಕ್ಕೆ ಬಹಳ ನೋಟೇಬಲ್ ಚೇಂಜ್ ನಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ, ಬಿಕಾಸ್ ಈ ರೇಷಿಯೋ 58% ಹೊರಟೋಗುತ್ತೆ. ಅಗೇನ್ 2023 ಅಲ್ಲಿ ಮತ್ತೆ 54% ಬರುತ್ತೆ. ಬಟ್ ಕಂಪೇರಿಂಗ್ ಟು 2020 ಆಲ್ಮೋಸ್ಟ್ 8ರಿಂದ 10% ನಷ್ಟು ವೇರಿಯೇಷನ್ಸ್, ಅಂದ್ರೆ ಅಷ್ಟು ಎಕ್ಸ್ಟ್ರಾ ಕಾಸ್ಟ್ ಅನ್ನ ಮತ್ತೆ ಸ್ಪೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ರೇಷಿಯೋ ವೈಸ್ ನೋಡಿದ್ರೆ ಅಷ್ಟು ಬದಲಾವಣೆಗಳಾಗಿದೆ ಕಂಪೇರಿಂಗ್ ಟು ರೆವಿನ್ಯೂ ಹಾಗೆ ರಾ ಮಟೀರಿಯಲ್ ಗೆ ಇವರು ಸ್ಪೆಂಡ್ ಮಾಡ್ತಾ ಇರತಕ್ಕಂಥ ಕಾಸ್ಟ್ ಅಲ್ಲಿ. ಆಸ್ ಎ ರಿಸಲ್ಟ್ ನೀವು ಗಮನಿಸ್ತಾ ಇರಬಹುದು Q4 ಫೈನಾನ್ಷಿಯಲ್ 2022 ಅಲ್ಲಿ ಇವರ ಟಾಪ್ ಲೈನ್ ಅಥವಾ ಬೇಸಿಕಲಿ ರೆವಿನ್ಯೂ ಗ್ರೋತ್ಗಳು ಸಿಗ್ನಿಫಿಕೆಂಟ್ ಆಗಿ ಡ್ರಾಪ್ ಆಗಿರತಕ್ಕಂತಹ ಮಾಹಿತಿಗಳನ್ನ ಇಲ್ಲಿ ನಾವು ಈಸಿಯಾಗಿ ಗಮನಿಸಬಹುದು. ಇದೇ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಅಂತ ಹೇಳ್ಬೋದು ಕಂಪನಿಯ ಶೇರ್ ನ ಬೆಲೆ ಕುಸಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ 2022 ಆದ್ಮೇಲೆ. ಇನ್ನು ಎರಡನೆಯ ಮೇನ್ ರೀಸನ್ ಇವರ ಗ್ರೋತ್ ಬ್ರೇಕ್ ಆಗ್ಲಿಕ್ಕೆ ಅಂತ ನೋಡೋದಾದ್ರೆ ಇದರಲ್ಲಿರ್ತಕ್ಕಂತಹ ಕಾಂಪಿಟೇಷನ್ಸ್ ಗಳು, ಅಂದ್ರೆ ಹೊಸದಾಗಿ ದೊಡ್ಡ ದೊಡ್ಡ ಕಂಪನೀಸ್ ಗಳು ಈ ಒಂದು ಇಂಡಸ್ಟ್ರಿಲಿ ಎಂಟ್ರಿ ಆಗ್ತಾ ಇದೆ. ಇಷ್ಟು ದಿನಗಳವರೆಗೂ ಅಷ್ಟೊಂದು ಜನಗಳು ಏನು ಎಂಟ್ರಿ ಆಗಿಲ್ಲ, ಬಂದ್ರು ಚಿಕ್ಕ ಪುಟ್ಟ ಕಂಪನೀಸ್ ಗಳು ಮಾತ್ರ ಬರ್ತಾ ಇದ್ದಂಥದ್ದು. ಬಟ್ ರೀಸೆಂಟ್ ದಿನಗಳಲ್ಲಿ ದೊಡ್ಡ ಕಂಪನೀಸ್ ಗಳಾಗಿರ್ತಕ್ಕಂತಹ ಬಿರ್ಲಾದ ಗ್ರಾಸಿಮ್ ಇಂಡಸ್ಟ್ರೀಸ್ ಎಂಟ್ರಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ 50 ಬಿಲಿಯನ್ ರೂಪೀಸ್ ನಷ್ಟು ಕ್ಯಾಪೆಕ್ಸ್ ಅನ್ನ ಪೇಂಟ್ ಇಂಡಸ್ಟ್ರಿಗೆ ಮಾಡ್ತೀವಿ ಅಂತಕ್ಕಂತಹ ಅನೌನ್ಸ್ಮೆಂಟ್ ಬರೋದು ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಅಂತ ಹೇಳ್ಬೋದು ಇವರ ಶೇರ್ ಅಷ್ಟೊಂದು ಪರ್ಫಾರ್ಮ್ ಆಗದೆ ಇರೋದಕ್ಕೆ. ಬಿಕಾಸ್ ಯಾವುದೇ ಒಂದು ವಿಷಯದಲ್ಲೂ ಕೂಡ ಕಾಂಪಿಟೇಷನ್ ಎಂಟ್ರಿ ಆಗ್ತಿದ್ದಾರೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಶೇರ್ ಆಟೋಮೆಟಿಕಲಿ ಮಾರ್ಕೆಟ್ ಶೇರ್ ಕಳ್ಕೊಂಡ್ಬಿಡ್ತಾರೆ ಇವರು. ಸೊ ಇಷ್ಟು ದಿನ ಇವರ ಶೇರ್ ನ ಬೆಲೆಯಲ್ಲಿ ಆದಂತಹ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೋ ಇನ್ವೆಸ್ಟರ್ಸ್ ಗಳದ್ದು ಅದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಸ್ ಎ ರಿಸಲ್ಟ್ ಶೇರ್ ನ ಬೆಲೆ ಅಲ್ಲೇ ಕುಸಿತಾ ಇರತಕ್ಕಂಥದ್ದು. ವೆಲ್, ಇಲ್ಲಿವರೆಗೂ ಸುಮಾರು ವಿಷಯಗಳು ನಮ್ಗೆ ಅರ್ಥ ಆಯ್ತು. ಬಟ್ ಇವಾಗ ವಿಡಿಯೋದ ಕೊನೆಯ ಭಾಗ ಇನ್ಫ್ಯಾಕ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಭಾಗ ಅಂತ ಹೇಳ್ಬೋದು. ಸೊ ಒಂದು ಕಡೆಯಿಂದ ಆಸ್ ಅನ್ ಇನ್ವೆಸ್ಟರ್, ಸಪೋಸ್ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಥವಾ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಯಾವ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡು ಹೂಡಿಕೆ ಮಾಡಬೇಕು ಅನ್ನೋದನ್ನ ಫಸ್ಟ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಈ ಎಂಟೈರ್ ಕೇಸ್ ಸ್ಟಡಿಯಿಂದ ನಾವು ಕಲಿಬೇಕಾಗಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಹಾಗೆ ಬಿಸ್ನೆಸ್ ಪಾಠಗಳೇನು ಅನ್ನೋದನ್ನ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಒಂದು ಕಂಪನಿನ ನಾವು ಬೇರೆ ಬೇರೆ ರೀತಿಯಾಗಿ ಅನಲೈಸ್ ಮಾಡಬಹುದು. ಸೊ ಒಂದೊಂದು ಕಂಪನಿಗೂ ಒಂದೊಂದು ಇಂಡಸ್ಟ್ರಿಗೂ ಕೂಡ ವೇರಿಯೇಷನ್ಸ್ ಗಳಿರುತ್ತೆ ಅನಾಲಿಸಿಸ್. ಬಟ್ ಇದನ್ನ ಬ್ರಾಡರ್ ವೇದಲ್ಲಿ ನಾವು ಹೇಳ್ಬೇಕಪ್ಪ ಅಂತ ಅಂದ್ರೆ ಸ್ವಾಟ್ ಅನಾಲಿಸಿಸ್ ಅಂತ ಬರುತ್ತೆ. ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಅಂತ ಹೇಳ್ತಾರೆ. ಸೊ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಗಮನ ಕೊಡಿ. ಮೊದಲನೇದಾಗಿ ಸ್ಟ್ರೆಂತ್ಸ್ ಅಂತ ಹೇಳ್ತೀವಿ ನಾವು. ಸೊ ಹೆಸರು ಹೇಳೋ ಪ್ರಕಾರನೇ ಕಂಪನಿಗೆ ಅವ್ರದೇ ಆದಂತಹ ಸ್ಪೆಷಲ್ ಕ್ವಾಲಿಟೀಸ್ ಏನಿದೆ ಅಥವಾ ಸ್ಪೆಷಲ್ ಸ್ಟ್ರೆಂತ್ಸ್ ಗಳೇನಿದೆ, ಬಲಗಳೇನು ಅವ್ರದ್ದು ಅನ್ನೋದನ್ನ ಫಸ್ಟ್ ಲೆವೆಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಏಷ್ಯನ್ ಪೇಂಟ್ಸ್ ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಆಲ್ರೆಡಿ ಹ್ಯೂಜ್ ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿದೆ. 63% ನಷ್ಟು ಮಾರ್ಕೆಟ್ ಶೇರ್ ನ ತಂದಾಗಿಸ್ಕೊಂಡಿದೆ. ಎಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಯಿಂದ ಬ್ರ್ಯಾಂಡ್ ವ್ಯಾಲ್ಯೂ ಇವ್ರಿಗೆ ಇರತಕ್ಕಂಥದ್ದು, ಹಾಗೆ ಈ ಕಂಪನಿಗೆ ಇರತಕ್ಕಂಥ ಹ್ಯೂಜ್ ಡೇಟಾ, ಹಾಗೆ ಇವರ ಸ್ಮಾರ್ಟ್ ಅಪ್ರೋಚ್ ಏನಿದೆಯೋ ಈ ಎಲ್ಲಾ ಪಾಯಿಂಟ್ಸ್ ಗಳು ಕೂಡ ಸ್ಟ್ರೆಂತ್ ಬಾಸ್ಕೆಟ್ ಅಲ್ಲಿ ಇವರಿಗೆ ಬರುತ್ತೆ. ಸೊ ಇದನ್ನ ಇವರು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬೆಳೆಯತಕ್ಕಂತಹ ಪಾಸಿಬಿಲಿಟಿ ಈ ಕಂಪನಿ ಇದೆ. ಇದು ಪಾಯಿಂಟ್ 1 ಸ್ಟ್ರೆಂತ್ಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಬರೋದು ವೀಕ್ನೆಸ್. ಸ್ವಾಟ್ ಅನಾಲಿಸಿಸ್ ಅಲ್ಲಿ ವೀಕ್ನೆಸ್ ಅಂದ್ರೆ ಏನಪ್ಪಾ, ಯಾವುದೇ ಒಂದು ಕಂಪನಿಗೆ ಕಂಪೇರಿಂಗ್ ಟು ದೇರ್ ಕಾಂಪಿಟೇಟರ್ ಇರ್ಬೋದು ಅಥವಾ ಅವರ ಒಂದು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ನಾವು ನೋಡ್ತೀವಿ ಅಂತಂದ್ರೆ ತುಂಬಾ ಚಾಲೆಂಜಸ್ ಗಳು, ಹೆಲ್ಪ್ಲೆಸ್ ಸಿಚುವೇಶನ್ ಹೋಗ್ಬಿಡ್ತಾರೆ, ಅವ್ರ ಕಡೆಯಿಂದ ಕಂಟ್ರೋಲ್ ಮಾಡಕ್ ಆಗ್ತಾ ಇರಲ್ಲ ಪರಿಸ್ಥಿತಿಗಳನ್ನ. ಸೊ ಏಷ್ಯನ್ ಪೇಂಟ್ಸಿನ ಪರಿಸ್ಥಿತಿಲಿ ನೋಡ್ತೀವಿ ಅಂತಂದ್ರೆ ಕ್ರೂಡ್ ಆಯಿಲ್ ಮೇಲೆ ಇವ್ರಿಗೆ ಇರ್ತಕ್ಕಂತಹ ಡಿಪೆಂಡೆನ್ಸಿನೇ ಒನ್ ಆಫ್ ದ ಬಿಗ್ಗೆಸ್ಟ್ ವೀಕ್ನೆಸ್ ಈ ಕಂಪನಿಗೆ ಆಗುತ್ತೆ. ಬಿಕಾಸ್ ಯಾವುದೇ ಒಂದು ಸಂದರ್ಭದಲ್ಲೂ ಈಗ ಗ್ಲೋಬಲ್ ವೇರಿಯೇಷನ್ಸ್ ಗಳ ಮೇಲೆ, ಗ್ಲೋಬಲ್ ಅಲ್ಲಿ ಆಗ್ತಕ್ಕಂತಹ
ಎಕನಾಮಿಕಲ್ ಚೇಂಜಸ್ಗಳ ಮೇಲೆ ಎಲ್ಲೋ ಒಂದು ಹತ್ರ ವಾರ ಆಯಿತು, ಕ್ರೂಡ್ ಆಯಿಲ್ನ ಬೆಲೆ ಶೂಟ್ ಅಪ್ ಆಗುತ್ತೆ. ಎಸ್ಪೆಷಲಿ ಈ ಇಸ್ರೇಲ್ ವಾರ್ ಇವಾಗಲೂ ಕೂಡ ನಡೀತಾ ಇದೆ, ಇವತ್ತಿನ ಕಾಲಕ್ಕೂ ಕೂಡ ಈ ಒಂದು ವಿಷಯವಾಗಿ ಕ್ರೂಡ್ ಆಯಿಲ್ನ ಬೆಲೆ ಇನ್ಕ್ರೀಸ್ ಆಗುತ್ತೆ. ಕ್ರೂಡ್ ಆಯಿಲ್ನ ಬೆಲೆ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಇವರಿಗೆ ರಾ ಮಟೀರಿಯಲ್ ಕಾಸ್ಟ್ ನ ಇನ್ಕ್ರೀಸ್ ಮಾಡುತ್ತೆ. ಹೆಲ್ಪ್ಲೆಸ್ ಸಿಚುವೇಶನ್ ಅಲ್ಲಿ ಇರ್ತಾರೆ ಇವರು. ಅಫ್ಕೋರ್ಸ್ ಇವರ ಕಾಸ್ಟ್ ಅನ್ನ ಇವರು ಕಸ್ಟಮರ್ಸ್ ಗಳಿಗೆ ಹಾಕ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಎಫೆಕ್ಟಿವ್ ಪ್ರೈಸಿಂಗ್ ಕಂಟ್ರೋಲ್ ಇವರಿಗೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಕ್ರೂಡ್ ಆಯಿಲ್ ಮೇಲೆ ಇರ್ತಕ್ಕಂಥ ಹ್ಯೂಜ್ ಡಿಪೆಂಡೆನ್ಸಿ ಇವರಿಗೆ ಇರ್ತಕ್ಕಂತಹ ಮೇಜರ್ ವೀಕ್ನೆಸ್ ಅಂತ ನಾವು ಹೇಳ್ಬೋದು. ಮೂರನೇದಾಗಿ ಬರ್ತಕ್ಕಂಥದ್ದು ಆಪರ್ಚುನಿಟೀಸ್. ಹೆಸರು ಹೇಳೋ ಪ್ರಕಾರನೇ ಏನೆಲ್ಲ ಅವಕಾಶಗಳು ಇವರ ಫೇವರ್ ಆಗಬಹುದು ಬರ್ತಕ್ಕಂಥ ದಿನಗಳಲ್ಲಿ. ವಿಲೇಜಸ್ ಗಳೆಲ್ಲ ದೊಡ್ಡ ದೊಡ್ಡ ಸಿಟೀಸ್ ಗಳಾಗ್ತಾ ಇದೆ, ಜನಗಳು ಹೊಸ ಹೊಸ ಮನೆಗಳನ್ನ ಕಟ್ಕೊಳ್ತಾ ಇದ್ದಾರೆ, ಅರ್ಬನೈಸೇಷನ್ ಅಂತ ಹೇಳ್ತಾರೆ ಇದನ್ನ ಟೆಕ್ನಿಕಲ್ ವರ್ಡ್ಸ್ ಅಲ್ಲಿ. ಸೊ ಬೇಸಿಕಲಿ ಈ ರೀತಿಯಾದಂತಹ ಲೈಫ್ ಸ್ಟೈಲ್ ಚೇಂಜಸ್ ಬದಲಾವಣೆಗಳೇನಿದೆಯೋ, ಜನಗಳ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಕೊಟ್ಟರು ಪರವಾಗಿಲ್ಲಪ್ಪ, ಬೆಟರ್ ಕ್ವಾಲಿಟಿ ಪೇಂಟ್ ಬೇಕು ನಮಗೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಜನಗಳು ಇಟ್ಕೊಂಡಿದ್ದಾರೆ. ಈ ಒಂದು ಲೈಫ್ ಸ್ಟೈಲ್ ಆಗ್ತಾ ಇರತಕ್ಕಂತಹ ಬದಲಾವಣೆಗಳು ಹಾಗೆ ಗವರ್ಮೆಂಟ್ ಇಂದನೂ ಕೂಡ ಸುಮಾರು ರೀತಿಯಾದಂತಹ ಒಂದು ಅವಕಾಶಗಳನ್ನ ಈ ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿಗೆ ಕೊಟ್ಟಿರ್ತಾರೆ ಗವರ್ಮೆಂಟ್. ಈ ಎಲ್ಲಾ ಪಾಯಿಂಟ್ಸ್ ಗಳೇನಿದೆಯೋ ಈ ಕಂಪನಿಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ಬರ್ತಕ್ಕಂತಹ ಫೇವರ್ ಗಳಾಗಿರುತ್ತೆ, ಇವನ್ನ ಆಪರ್ಚುನಿಟೀಸ್ ಅಂತ ಕರೀತಾರೆ. ಸೊ ಇದನ್ನ ಸದುಪಯೋಗ ಅವರು ಬಳಸಿಕೊಂಡು ನೆಕ್ಸ್ಟ್ ಲೆವೆಲ್ ಬೆಳೀತಾರ ಇಲ್ವಾ ಅನ್ನೋದನ್ನ ನಾವು ಡೆಫಿನೆಟ್ಲಿ ಫ್ಯೂಚರ್ ಅಲ್ಲಿ ಕಾದ್ ನೋಡಬೇಕಾಗಿದೆ. ಇವಾಗ ಕೊನೆಯದಾಗಿ ಇದರಲ್ಲಿ ಬರ್ತಕ್ಕಂಥದ್ದು ಥ್ರೆಟ್ಸ್. ಸೊ ಅಂದ್ರೆ ಹೊರಗಡೆಯಿಂದ ಇವರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಹೊರಗಡೆಯಿಂದ ಇವ್ರ ಮೇಲೆ ಬೀಳ್ತಕ್ಕಂಥ ಎಕ್ಸ್ಟರ್ನಲ್ ಪ್ರೆಷರ್ಸ್ ಗಳು ಏನೇನಿದೆ ಅಂತ ನೋಡೋದಾದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ಸ್ ಅಂತ ಹೇಳೋದಾದ್ರೆ ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ ಹ್ಯೂಜ್ ಕಾಂಪಿಟೇಷನ್ ಬರಕ್ ಹೋಗ್ತಾ ಇದೆ. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ, $50 billion ಕ್ಯಾಪೆಕ್ಸ್ ಅಂದ್ರೆ $50 billion ನಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಟಾಪ್ ಪ್ಲೇಯರ್ ಆಗಿರತಕ್ಕಂತಹ ಆದಿತ್ಯ ಬಿರ್ಲಾ ಗ್ರಾಸಿಮ್ ಈ ಇಂಡಸ್ಟ್ರಿಯಲ್ಲಿ. ಒಂದು ಎರಡು JSW ಪೇಂಟ್ಸ್ ಕೂಡ ಇದಕ್ಕೆ ಎಂಟ್ರಿ ಆಗ್ತಾ ಇದೆ. ಪಿಡಿಲೈಟ್ ಇಂಡಸ್ಟ್ರೀಸ್ ಇರಬಹುದು, ತುಂಬಾ ಒಂದು ಮೇಜರ್ ಪ್ಲೇಯರ್ಸ್ ಗಳು ಮೇಜರ್ ಬಜೆಟ್ ಅನ್ನ ಇಟ್ಕೊಂಡು ಈ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ನೋ ಡೌಟ್ ಕಾಂಪಿಟೇಷನ್ ಅಂತಕ್ಕಂಥದ್ದು ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ಲಿ ಜಾಸ್ತಿ ಆಗಿ ಹೋಗ್ತಾ ಇದೆ. ಈ ಕಾಂಪಿಟೇಷನ್ ಅನ್ನ ಮೀರಿ ಕಂಪನಿ ಯಾವ ರೀತಿ ತನ್ನ ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಶೇರ್ ನ ಅದೇ ರೀತಿ ಉಳಿಸ್ಕೊಳ್ತಾ ಇಲ್ವಾ, ಅಟ್ ದ ಸೇಮ್ ಟೈಮ್ ಇದೇ ರೀತಿ ಇವರ ಪೊಸಿಷನ್ ನ ಸಸ್ಟೈನ್ ಮಾಡ್ತಾರ ಇಲ್ವಾ ಅನ್ನೋದು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ ಈ ಕಂಪನಿಗೆ ಇನ್ ಟರ್ಮ್ಸ್ ಆಫ್ ದ ಥ್ರೆಟ್ಸ್. ಸೊ ಆಲ್ ಇನ್ ಆಲ್ ಸಮರಿಯಾಗಿ ನಾವು ನೋಡ್ತೀವಿ ಅಂತ ಅಂದ್ರೆ ಓವರ್ ಆಲ್ ಫಂಡಮೆಂಟಲಿ ಅಂದ್ರೆ ಕಂಪನಿಯ ಬೇಸಿಕ್ ಈಗ ಗಳಿಕೆಗಳಿರ್ಬೋದು, ಹಾಗೆ ರೆವಿನ್ಯೂಗಳಿರ್ಬೋದು, ಸೇಲ್ಸ್ ಇರ್ಬೋದು, ಯಾವುದೇ ರೀತಿಯಾದಂತಹ ಮೇಜರ್ ಪ್ರಾಬ್ಲಮ್ಸ್ಗಳು ಮೇಜರ್ ಇಶ್ಯೂಸ್ಗಳು ಕಂಡು ಬರ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯೋ ನಿರೀಕ್ಷಣೆಗಳು ಇನ್ವೆಸ್ಟರ್ಸ್ ಗಳದ್ದು ಮುಂಚೆ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಇದರಲ್ಲಿ ಇಲ್ಲ ಇವತ್ತಿನ ಕಾಲಕ್ಕೆ. ಇಲ್ಲಪ್ಪ ನಾನು ಅಮೌಂಟ್ ನ ಡೈವರ್ಸಿಫೈ ಮಾಡಬೇಕು, ಸೊ ಒಂದೇ ಇಂಡಸ್ಟ್ರಿಗೆ ಬೇಡ ಮಲ್ಟಿಪಲ್ ಇಂಡಸ್ಟ್ರಿಲಿ ಪೇಂಟ್ ಇಂಡಸ್ಟ್ರಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ, ಸೊ ದೆನ್ ಏಷ್ಯನ್ ಪೇಂಟ್ಸ್ ಇಸ್ ಅ ಬೆಟರ್ ಚಾಯ್ಸ್ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೆಕ್ಟೇಷನ್ಸ್ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ಇದರಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಅಂಡ್ ಒನ್ ಮೋರ್ ಪಾಯಿಂಟ್ ನಾನು ಇಲ್ಲಿ ಆಡ್ ಆನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬೇಸಿಕಲಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬರುತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಇವತ್ತಿನ ಮಟ್ಟಿಗೆ ಫೇವರೇಬಲ್ ಪ್ರೈಸ್ ಪಾಯಿಂಟ್ ಅಲ್ಲಿ ಏಷ್ಯನ್ ಪೇಂಟ್ಸ್ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು. ಆಲ್ರೆಡಿ ನಾನು ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲೇ 3% ನಷ್ಟು ಜಂಪ್ ಈ ಪರ್ಟಿಕ್ಯುಲರ್ ಪ್ರೈಸ್ ಲೆವೆಲ್ ಇಂದ ಕಂಡು ಬಂದಿದೆ. ಇಲ್ಲಿಂದ ಏನಾದ್ರೂ ಕೆಳಗಡೆಗೆ ಮಾರ್ಕೆಟ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಮಾರ್ಕೆಟ್ ಪ್ರೈಸ್ ಕೆಳಗಡೆಗೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ದೆನ್ ಮತ್ತೆ ವಾಪಸ್ ಮಾರ್ಕೆಟ್ ಮೇಲೆ ಮೂವ್ ಆಗ್ತಕ್ಕಂಥ ಪಾಸಿಬಿಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ, ತುಂಬಾ ದಿನಗಳು ತಗೊಳುತ್ತೆ. ಸಪೋಸ್ ನಿಮ್ಮಲ್ಲಿ ಆಸಕ್ತಿ ಇದೆ ಟೆಕ್ನಿಕಲ್ ಅನಾಲಿಸಿಸ್ ಕಲಿಲಿಕ್ಕೆ ಅಂತ ಅಂದ್ರೆ TA ಅಂತ ಟೈಪ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ, ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಆಸಕ್ತಿಗಳ ಮೇರೆಗೆ ನಾನು ಅದನ್ನ ಕವರ್ ಮಾಡ್ತೀನಿ. ಯಾವುದೇ ಒಂದು ಇಂಡಸ್ಟ್ರಿ ಇರಲಿ, ಯಾವುದೇ ಒಂದು ಕಂಪನಿ ಅಂತ ನೋಡ್ತೀವಿ ಅಂತಂದ್ರೆ ತುಂಬಾ ವೇರಿಯೇಷನ್ಸ್ ಗಳು ಆಗ್ತಾ ಇರುತ್ತೆ. ಒಂದು ಇಂಡಸ್ಟ್ರಿಗೆ ಇನ್ನೊಂದು ಇಂಡಸ್ಟ್ರಿಗೆ ತುಂಬಾ ಡಿಫರೆನ್ಸ್ ಇರುತ್ತೆ. ಬಟ್ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ನಾವು ಖುದ್ದಾಗಿ ಹಣವನ್ನ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ನೇಚರ್ ಅಥವಾ ಯಾವ ರೀತಿಯ ಬಿಸ್ನೆಸ್ ಮಾಡೆಲ್ ಇದೆ ಅಥವಾ ಅವ್ರು ಎಲ್ಲಿ ಡಿಪೆಂಡೆನ್ಸಿ ಜಾಸ್ತಿ ಇದೆ, ಅವರ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಆಪರ್ಚುನಿಟೀಸ್ ಏನು, ಥ್ರೆಟ್ಸ್ ಏನು ಅವ್ರಿಗೆ ಇರ್ತಕ್ಕಂಥದ್ದು, ಅಟ್ ದ ಸೇಮ್ ಟೈಮ್ ಕಂಪನಿಯ ಫಂಡಮೆಂಟಲ್ಸ್ ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಈ ಕಂಪ್ಲೀಟ್ ಒಂದು ಬೇಸಿಕ್ ನೇಚರ್ ನ ತುಂಬಾ ತಲೆ ಕೆಡಿಸ್ಕೊಳ್ಬೇಕು ಅಂತ ಏನಿಲ್ಲ, ಕಾಮನ್ ಸೆನ್ಸ್ ಅನ್ನ ಅಪ್ಲೈ ಮಾಡಿದ್ರು ಕೂಡ ನಮಗೆ ಅರ್ಥ ಆಗುತ್ತೆ ಎಷ್ಟೋ ವಿಷಯಗಳು. ಸೊ ಈ ಒಂದು ವಿಷಯಗಳನ್ನ ನೇಚರ್ ಆಫ್ ದ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ತುಂಬಾನೇ ಮುಖ್ಯವಾದಂತಹ ಪಾಯಿಂಟ್ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಈ ಎಂಟೈರ್ ಕೇಸ್ ಸ್ಟಡಿಯಿಂದ. ಸೊ ಇದೇ ಏಷ್ಯನ್ ಪೇಂಟ್ಸ್ ನ ಸ್ಟೋರಿ ಆಗಿತ್ತು. ಯಾವ ರೀತಿ ಅವ್ರು ಬೆಳ್ಕೊಂಡು ಬಂದ್ರು, ಏನಾಯ್ತು, ಇವತ್ತಿನ ಮಟ್ಟಿಗೆ ಏನಾಗ್ತಿದೆ, ಬರ್ತಕ್ಕಂಥ ದಿನಗಳಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಗಳಿರ್ಬೋದು, ಎಲ್ಲ ಮಾಹಿತಿಗಳನ್ನ ಇನ್ ಡೀಟೇಲ್ ಆಗಿ ನಾನು ಇಲ್ಲಿವರೆಗೂ ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಇದರಿಂದ ನನಗೂ ಒಂದು ಮೋಟಿವೇಶನ್ ಇರುತ್ತೆ, ಚಾನಲ್ ಕೂಡ ಬೆಳೆಯುತ್ತೆ, ಅವ್ರಿಗೂ ಕೂಡ ಒಂದು ಬೆನಿಫಿಟ್ ಆಗುತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ನೀವು ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.